ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ZKNPL ಅಂತ ಅಂದ್ರೆ ಎಲ್ರಿಗೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಪ್ಲೇಯರ್ಸ್ ಹೇಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು? ಖಂಡಿತ ಅದು ಕನ್ಫ್ಯೂಷನ್ ಇದೆ. ನಾವು ತಂಡ ಕೊಡಬೇಕಾ, ನಾವು ಒಬ್ಬರೇ ಬರಬೇಕಾ ಅನ್ನೋದು. ಅದನ್ನ ಕ್ಲಿಯರ್ ಆಗಿ ಹೇಳ್ತೀನಿ, ಒಂದ್ ಕಡೆಗೆ ಲಕ್ಷಕ್ಕೆ ಕೇಳಿ. ಇದು ಟೆನ್ನಿಸ್ ಬಾಲ್ ಟೂರ್ನಮೆಂಟ್, ಓಕೆ, ಲೆದರ್ ಅಲ್ಲ. ಕೆಲವೊಬ್ರು ಅಂದ್ಕೋತಾ ಇದಾರೆ ZKNPL ಮಾಡಿದ ತಕ್ಷಣ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಇದು ಲೆದರ್ ಅಲ್ಲ. ನೀವು ಆಡ್ತಾ ಇರುವಂತ ಲೋಕಲ್ ಕ್ರಿಕೆಟ್ ನಲ್ಲಿ ಏನ್ ಹೇಳ್ತೀರ ಅದೇ ಟೆನ್ನಿಸ್ ಬಾಲ್ ನಾವು ಆಡಿಸ್ತಾ ಇದೀವಿ. ಎರಡನೇದು, ಇದು 60 ಲಕ್ಷ ರೂಪಾಯಿ ಬಹುಮಾನ. ಹಿಂದೆ ಯಾರು ಇಟ್ಟೇ ಇಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಹುಮಾನವನ್ನ. 60 ಲಕ್ಷ ರೂಪಾಯಿ ವಿನ್ನರ್ ರನ್ನರ್ ಎಲ್ಲರೂ ಕುಡಿಸಿ 60 ಲಕ್ಷ ರೂಪಾಯಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇಷ್ಟು ದೊಡ್ಡದ ಪ್ರಮಾಣ ಅಂದ ತಕ್ಷಣ ಖಂಡಿತವಾಗ್ಲೂ ಒಂದು ಆಸಕ್ತಿ ಖಂಡಿತವಾಗ್ಲೂ ಇರುತ್ತೆ. ಅದಕ್ಕೋಸ್ಕರ ಇದು ಗೆಲ್ಬೇಕು ಅನ್ನುವಂಥ ಹಠ, ಮತ್ತೆ ನಾವು ಕೂಡ ಭಾಗವಹಿಸಬೇಕು ಅನ್ನುವಂಥದ್ದು ಇದೆ. ಮತ್ತೆ ಮೂರನೇದು, ಯಾವ ತರ ಈ ಆಟಗಾರನ ಆಯ್ಕೆ ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನ್. ಕೆಲವೊಬ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಹಳ್ಳಿಗಳಿಂದ ಕಾಲ್ ಮಾಡ್ತಾರೆ, ಸಿಕ್ಕಾಪಟ್ಟಿ ಕಾಲ್ಸ್ ಬರ್ತಾ ಇದೆ. ನಾವು ನಮ್ಮ ತಂಡ ಇದೆ, ಒಂದು 15 ಜನರ ತಂಡ ಇದೆ, ನಾವು ತಂಡದ ಹೆಸರು ಕೊಡ್ತಾ ಇದ್ವಿ. ಈ ತರ ನಾವು ಆಯ್ಕೆ ಮಾಡ್ತಾ ಇಲ್ಲ. ಇದು ಫ್ರಾಂಚೈಸಿ ಥ್ರೂ ನಿಮ್ಮನ್ನ ಆಟಗಾರನ ಆಯ್ಕೆ ಮಾಡ್ಕೊಳ್ತೀವಿ. ಹೇಗೆ ಅಂತಂದ್ರೆ, ನೀವು ವೈಯಕ್ತಿಕವಾಗಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು. ಒಬ್ಬೊಬ್ಬರೇ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡು ಏನು ಒಂದು ತಾಲೂಕು ಇದೆಯಲ್ಲ, ಆ ತಾಲೂಕಿನಾದ್ಯಂತ ನಿಮ್ಗೆ ಎಷ್ಟು ಹುಡುಗರಿದಾರೋ ಅವ್ರನ್ನ ಸೆಲೆಕ್ಷನ್ ಅಂತ ಮಾಡ್ತವೆ. ಯಾಕೆ ಅಂತಂದ್ರೆ, ಒಂದು ಫ್ರಾಂಚೈಸಿ ಅಂತ ಇರುತ್ತೆ. ಈಗ IPL ಥ್ರೂ ನಾನು ತಗೋತೀನಿ. ಹೇಗೆ ಅಂತಂದ್ರೆ, RCB, SRH, MI ಈ ತರ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಇದರದೇ ಆದಂತಹ ಫ್ರಾಂಚೈಸಿಗಳಿರ್ತಾವೆ. ಒಂದು ತಾಲೂಕಿಗೆ ಒಂದು ಫ್ರಾಂಚೈಸಿ ಅಂತ ಮಾಡ್ತೀವಿ. ಆ ಫ್ರಾಂಚೈಸಿ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದು ಆಮೇಲೆ ಹೇಳ್ತೀನಿ. ಈಗ ಆಟಗಾರದು ಆ ಫ್ರಾಂಚೈಸಿ ಏನ್ ಮಾಡುತ್ತೆ, 14 ಆಟಗಾರರನ್ನ ಆಯ್ಕೆ ಮಾಡುತ್ತೆ ಒಂದು ತಾಲೂಕಿಂದ. ಅಂದ್ರೆ ನೀವು 100 ಜನ ಹೆಸರು ಕೊಡ್ಬೋದು, ಬಟ್ ಅಲ್ಲಿ ಹೆಚ್ಚಿನ ಟ್ಯಾಲೆಂಟ್ ಅನ್ನ ಗುರುತಿಸಿ ನಮಗೆ ಈ ಆಟಗಾರ ಬೇಕು, ಈತ ಬೆಸ್ಟ್ ಬ್ಯಾಟ್ಸ್ಮನ್, ಈತ ಬೆಸ್ಟ್ ಆಲ್ರೌಂಡರ್, ಈತ ಬೆಸ್ಟ್ ಒಳ್ಳೆ ಬೌಲಿಂಗ್ ಮಾಡ್ತಾನೆ, ಈತ ಒಳ್ಳೆ ವಿಕೆಟ್ ಕೀಪರ್, ಇವನ್ ಬ್ಯಾಕಪ್ ಇವನು, ಈ ತರ ಒಂದು ತಂಡವನ್ನ ರಚಿಸಿ ಆ ಒಂದು ಫ್ರಾಂಚೈಸಿ ಆಟಗಾರರನ್ನ ಆಯ್ಕೆ ಮಾಡತ್ತೆ. ಒಂದು ಪ್ಲೇಯರ್ ಇಲ್ಲಿ ವೈಯಕ್ತಿಕ ಆಟಗಾರರನ್ನ ಮಾತ್ರ ಆಯ್ಕೆ ಮಾಡತ್ತೆ. ಇದಂತೂ ನೀವು ಕ್ಲಿಯರ್ ಆಗಿ ಇಟ್ಕೋಬೇಕು. ತಂಡದ ಆಯ್ಕೆ ಖಂಡಿತವಾಗ್ಲೂ ಇಲ್ಲ. ನೀವು ರಿಜಿಸ್ಟರ್ ಅಂತ, ನಾವು ಈಗ ಯಾರಾದ್ರೂ ಈ ಕನ್ಫ್ಯೂಷನ್ ಇತ್ತಂದ್ರೆ, ನಾವು ಇಲ್ಲಿ ಏನು ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಈ ನಂಬರ್ ಕಾಲ್ ಮಾಡಿ. ಈ ನಂಬರ್ ಕಾಲ್ ಮಾಡಿ ನಿಮ್ಮ ಏನು ಕನ್ಫ್ಯೂಷನ್ಸ್ ಇದೆ ಅದನ್ನ ಕೇಳಿ, ಮತ್ತೆ ನೇರವಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ಒಂದು ದಿನಾಂಕವನ್ನ ಕೊಡ್ತೀವಿ, ಅವತ್ತು ಬಂದು ನಿಮ್ಮ ಸೆಲೆಕ್ಷನ್ ಇದಕ್ಕೆ ಅವತ್ತು ಭಾಗವಹಿಸಿ, ಅದರ ಮೇಲೆ ಫ್ರಾಂಚೈಸಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳಿ.